ವಿಕ್ಕಿ ಸೂಪರ್ ಅಲ್ಟಿ ಮೂವಿ ಸೈಕ್ ಮಾಡ್ತಾರಣ ಏನು ಅರ್ಥನೇ ಆಗಲ್ಲ. ಸೂಪರ್ ಆಗಿದೆ. ಪಾಟು ಕಾಯ್ಬೇಕು. ಸೆಕೆಂಡ್ ಹಾಫ್ ನೋಡೋದಲ್ಲ ತಲೆ ತಗೊಳ್ತಿಲ್ಲ. ಚೆನ್ನಾಗಿದೆ. ಸುದೀಪ್ ಎಂಟ್ರಿ ಸಾಂಗ್ಸು ಮ್ಯೂಸಿಕ್ ಎಲ್ಲ ಸಾಕಲ್ಲ. ಚೆನ್ನಾಗಿದೆ. ಮಿಸ್ಟೇಕ್ ಚೆನ್ನಾಗಿದೆ. ನೋಡೋದು ಚೆನ್ನಾಗಿದೆ. ಅದ್ಭುತವಾಗಿ ಮಾಡಿದ್ದಾರೆ. ಕಥೆ ಆಗಿರ್ಬೋದು, ಹಾಡುಗಳಾಗಿರ್ಬೋದು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಸರ್. ಸೂಪರ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಅದ್ಭುತವಾಗಿ ಏಕೆಂದರೆ ಅವರು ಕ್ರಮ ತುಂಬ ಎಫರ್ಟ್ ಹಾಕಿದ್ದಾರೆ, ತುಂಬ ಖರ್ಚು ಮಾಡಿದ್ದಾರೆ, ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಮಿಂಟು ಮೇಲೆ ಒಂದು ಸೀನು ಕೂಡ ನೋಡಬಾರ್ದು, ಇಲ್ಲ ಒಂದು ಚೆನ್ನಾಗಿಲ್ಲ ಅಂತ ಹೇಳೋ ಮಾತೇ ಇಲ್ಲ. ತುಂಬ 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 ಅದ್ಭುತವಾಗಿ ನೋಡ್ಬಂದಿದೆ. ಆದರೆ ರಮೇಶ್ ಅರವಿಂದ್ ನೋಡಿದರೆ ಸಂಜಯ್ ದತ್ತೇ ನೆನಪಾಗ್ತಾರೆ. ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಸುದೀಪ್ ಸರ್ ಬಂದು ಮತ್ತು ರವಿಚಂದ್ರನ್ ಸರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ತುಂಬ ಚೆನ್ನಾಗಿದೆ. 100 ಡೇಸ್ ಪಕ್ಕ ನೋಡುತ್ತೆ. ತುಂಬ ಚೆನ್ನಾಗಿತ್ತು. ಆದ ನಂತರ ಸಂಜಯ್ ದತ್ತು ಆ್ಯಕ್ಟಿಂಗ್ ಚೆನ್ನಾಗಿತ್ತು. ಸ್ವಲ್ಪ ಸಂಜಯ್ ದತ್ತು ರೋಡಿ ಜಂಬಿ ತುಂಬ ಚೆನ್ನಾಗಿದೆ. ನೋಡ್ಬೋದು. ಟಿ ಬೈಂದೂರು ಅಂತ ಕರ್ನಾಟಕ ಸ್ಟೇಟ್ ಲೇಬರ್ ಕೌನ್ಸಿಲ್ ಚೇರ್ಮನ್ ಇದ್ದೀನಿ. ನಾವೆಲ್ಲ ಫಿಲ್ಮ್ಗಳಿಗೆ ಹೋಗುವಾಗ ಈ ಪ್ರಮೋಷನಲ್ಗಳಿಗೆ ಭಾಳ ಆತ್ಮೀಯರೆಲ್ಲ ಕರೀತಾರೆ. ಕರೆದಾಗ 10 ನಿಮಿಷ ಹೋಗಿ ನಿಮ್ಮಂಥ ಮಾಧ್ಯಮದ ಎದುರುಗಡೆ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆಯಂತೆ ಅಂತ ಹೇಳಿ ಬರುವಂಥದ್ದು ನಮ್ಮ ವಾಡಿಕೆ ಇದೆ. ಆದರೆ ಇವತ್ತು 10 ನಿಮಿಷಕ್ಕಾಗಿ ಬಂದದ್ದು, ನಾನು ಬಂದಿದ್ದು 10 ನಿಮಿಷಕ್ಕಾಗಿ ಬಂದಿದ್ದು. ಆದರೆ ಅಲ್ಲಿ ಆ ಸಿನಿಮಾ ಅನ್ನೋದೇನಿದೆ ಅದು ನಮ್ಮನ್ನು ಹಿಡಿದು ಕೂರಿಸುತ್ತೆ ಇಷ್ಟೊತ್ತಕ್ಕ ಅಷ್ಟು ಮುಗಿಸುವವರಿಗೆ. ಯಾಕೆಂದ್ರೆ ಬೆಂಗಳೂರು ಲ್ಯಾಂಗ್ವೇಜ್ ಇಂದ ಹಿಡಿದು ಇಡೀ ಕರ್ನಾಟಕದ ಎಲ್ಲ ಲ್ಯಾಂಗ್ವೇಜ್ಗಳು ಕೂಡ ಅದರಲ್ಲಿ ಇದೆ. ನನ್ನ ಕರಾವಳಿಯ ಲ್ಯಾಂಗ್ವೇಜ್ ಕೂಡ ಇದೆ. ಅದ್ಭುತವಾದ ಕಲಾವಿದರಿದ್ದಾರೆ. ಎಲ್ಲ ಮಲ್ಟಿ ಸ್ಟಾರ್ಸ್ಗಳನ್ನು ಹಾಕೊಂಡು ಒಂದು ಅದ್ಭುತವಾದ ಸಿನಿಮಾ ಮಾಡಿದ್ದಾರೆ. ಒಳ್ಳೆ ಕಥೆ ಇದೆ. ಇದನ್ನ ಖಂಡಿತವಾಗಿಯೂ ನೋಡ್ಬೇಕಾದಂಥ ಸಿನಿಮಾ. ಯಾಕಂದ್ರೆ ಒಂದು ಕ್ಷಣಕ್ಕೆ ಬೇಸರ ಆಗಿದೆ. ನಾವು ಇದನ್ನ ನೋಡೋದೇ ಇಲ್ಲ. ಅಂಥದ್ರಲ್ಲಿ ನಮಗೆ ಬೇಸರ ಅನ್ನು ಉಂಟು ಮಾಡಿಲ್ಲ ಅಂತ ಹೇಳಿದ್ದೆ ಹೋದಾದ್ರೆ ಇನ್ನೆಷ್ಟು ಅದ್ಭುತವಾದ ಸಿನಿಮಾ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕಾಗುತ್ತೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಈ ಸಿನಿಮಾವನ್ನು ನೋಡಿ, ದೊಡ್ಡ ಪ್ರತಿಭೆ ನನ್ನ ಗೆಳೆಯರಾದಂಥ ಧ್ರುವ ಸರ್ಜವರು ದೊಡ್ಡ ಪ್ರತಿಭೆ ಇದ್ದಾರೆ. ಅವರಿಗೆ ಇನ್ನೂ ಉನ್ನತವಾದ ಸ್ಟಾರ್ಗಿರಿ ಬರುವಂಥದ್ದು ಆಗಲಿ ಅಂತ ಹಾರೈಸ್ತೀನಿ. ಈ ಸಿನಿಮಾ ಮಾತ್ರ ಬಹಳ ಅದ್ಭುತವಾಗಿದೆ. ಮತ್ತೆ ಕಡೆಗೆ ಅವರು ಒಂದು ಕುತೂಹಲ ಇಟ್ಟಿದ್ದಾರಲ್ಲ, ಅದು ಯಾವ ರೀತಿ ಅಂತ ಹೇಳಿದ್ರೆ, ಈಗ ಎಲ್ಲರ ಮನೆಯಲ್ಲೂ ಇದೆ ಧಾರಾವಾಹಿ ಬರುವ ಸಂದರ್ಭದಲ್ಲಿ ನಾಳೆ ಏನಾಗುತ್ತೆ ಅಂತ ಇವತ್ತು ಅತ್ತೆ ಸೊಸೆ ಅಡಿಗೆ ಮಾಡೋದು ಬಿಟ್ಕೊಂಡು ನೋಡುವಂಥ ಕುತೂಹಲ ಇದೆ. ಅಂತ ಒಂದು ಕುತೂಹಲವನ್ನು ನಮ್ಮಲ್ಲಿ ಕೂಡ ಮೂಡಿಸಿದ್ದಾರೆ. ಸೆಕೆಂಡ್ಗಾಗಿ ಬಹಳ ಅದ್ಭುತವಾದ ಪ್ರೇಮ್ ಅವರ ಇದು ಚೆನ್ನಾಗಿದೆ. ಡೈರೆಕ್ಷನ್ನು ಎಲ್ಲ ಬಹಳ ಚೆನ್ನಾಗಿದೆ. ಎಲ್ಲರೂ ಕೂಡ ಮಿಸ್ ಮಾಡಬೇಡಿ. ಇಂಥ ಒಳ್ಳೆ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡೋದನ್ನ ಮಿಸ್ ಮಾಡಿ. ಸರ್, ರಮೇಶ್ ಅರವಿಂದ್ ಅವರ ಒಂದು ನಟನೆಯನ್ನು ಬಹಳ ನನಗೆ ಹಿಡಿಸ್ತು. ಅವರು ಅಣ್ಣ ತಮ್ಮ ಅವರು ಒಂದು ವಿದ್ಯೆಗೆ ಒಂದು ಕೊಟ್ಟಿರುವಂಥದ್ದು ಮೆಸೇಜ್ ಕೂಡ ಇದೆ, ಪ್ಲಸ್ ಫೈಟಿಂಗ್ಸ್ ಕೂಡ ಇದೆ. ಬಹಳ ಅದ್ಭುತವಾಗಿ ಏನು ಬಂತು ಅಂದರೆ ಆ ನಟಿ ಅವರ ಒಂದು ಮುಗ್ಧತನ, ಧ್ರುವ ಸರ್ಜಾ ಅವರ ಮುಗ್ಧತನ ಇದೆಲ್ಲ ಇದೆ. ಮತ್ತೆ ಇನ್ನೇನು ನೋಡಬೇಕು ಅನ್ನೋಷ್ಟೊತ್ತಿಗೆ ಮುಗಿಸ್ಬಿಟ್ರಪ್ಪ. ಕೇಳಿ ನಮ್ಮ ಮೂವಿ ನಿಜವಾಗ್ಲೂ ಇದರಲ್ಲಿ ಮೂವಿಲಿ ಎಲ್ಲ ಥರ ಇದೆ. ಅಂದರೆ ಫ್ಯಾಮಿಲಿ ಸೆಂಟಿಮೆಂಟ್ ಅಣ್ಣ ಅಕ್ಕನ ಬಗ್ಗೆ, ಅಣ್ಣನ ಬಗ್ಗೆ ತುಂಬ ಅಭಿಮಾನ ಇಟ್ಕೊಂಡಿರ್ತಾರೆ ಹೀರೋ. ಸೊ ಅದನ್ನ ಗೊತ್ತಾಗೋದಿಲ್ಲ ಯಾರಿಗೆ, ಅಣ್ಣಂಗೆ. ಸೊ ಅಣ್ಣನೂ ಅವರು ಓದಿಲ್ಲ ಅಂತೇಳಿ ಅವ್ರನ್ನ ದೂರ ಇಡ್ತಾರೆ. ಬಟ್ ತುಂಬ ಇನ್ನೋಸೆಂಟ್ ಇದೆ, ತುಂಬ ಫ್ಯಾಮಿಲಿ ಅಟ್ಯಾಚ್ಮೆಂಟ್ ಇದೆ, ತುಂಬ ಆ್ಯಕ್ಟಿಂಗ್ ಚೆನ್ನಾಗಿದೆ, ಮತ್ತು ಸಾಂಗ್ಗಳು ಚೆನ್ನಾಗಿದೆ, ಮತ್ತು ಸುದೀಪ್ ಅವ್ರ ಎಂಟ್ರಿನೂ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ. ಇನ್ನು ಮುಂದೆ ಸೆಕೆಂಡ್ ಹಾಫ್ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕೆಂದರೆ ಫಸ್ಟ್ ಹಾಫಲ್ಲಿ ಸ್ವಲ್ಪ ನಮಗೆ ಇಂಟ್ರೆಸ್ಟ್ ಕಮ್ಮಿ ಇತ್ತು. ಆಮೇಲೆ ಸೆಕೆಂಡ್ ಹಾಫಲ್ಲಿ ತುಂಬ ಇಂಟ್ರೆಸ್ಟ್ ಬಂದ್ಬಿಡ್ತು. ಹೀರೋ ಮತ್ತು ಧ್ರುವ ಸರ್ಜಾ ಅಂತೂ ಮಾತಾಡೋಂಗಿಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ. ಇದು ಓಡುತ್ತೆ.
ಚೆನ್ನಾಗಿ ಎಲ್ಲರೂ ಬಂದು ನೋಡಲಿ. ಸಿನಿಮಾದಲ್ಲಿ ಎಲ್ಲ ರೀತಿಯಲ್ಲೂ ಪಾತ್ರದಲ್ಲೂ ಎಲ್ಲ ಇಷ್ಟ ಆಗಿದೆ. ಚಿತ್ರ ಧ್ರುವ ಸರ್ಜಾ ಅವರು ಈ ಚಿತ್ರದಲ್ಲಿ ತುಂಬ ನೈಜವಾಗಿ ಅಭಿನಯಿಸಿದ್ದಾರೆ. ಅಮಾಯಕನ ಪಾತ್ರದಲ್ಲಿ ಹಿಡಿದು KD ಅಂತ ಏನು ಹೆಸರಿದೆ ಆ ಹೆಸರು ತಕ್ಕನಾಗೆ ಅಭಿನಯಿಸಿದ್ದಾರೆ. ಈ ಚಿತ್ರದಲ್ಲಿ ಸಂಜಯ್ ದತ್ ಇಂಡಿಯಾ ಅವರು ತುಂಬ ಅಚ್ಚುಕಟ್ಟಾಗಿ ಅಭಿನಯಿಸಿದ್ದಾರೆ. ಅದರ ಜೊತೆಗೆ ರಮೇಶ್ ಅರವಿಂದ್ ಇರ್ಬೋದು, ರವಿಚಂದ್ರನ್ ಇರ್ಬೋದು, ಎಲ್ಲರೂ ಅವರು ಪಾತ್ರಕ್ಕೆ ಏನೇನು ಮಾಡಬೇಕು ಆ ತಕ್ಕನಾಗಿ ಅಭಿನಯಿಸಿ ಚಿತ್ರಕ್ಕೆ ಒಳ್ಳೆಯ ಜೀವ ತುಂಬಿ ಅಭಿನಯಿಸಿದ್ದಾರೆ. ಚಿತ್ರ ಮಾತ್ರ ಅದ್ಭುತವಾಗಿ ಬಂದಿದೆ. ಮುಂದಿನ ದಿನಗಳಲ್ಲಿ ಈ ಚಿತ್ರ ಭಾಗ 2 ಬರ್ತಾ ಇದೆ. ಪ್ರೇಮ್ ನಿರ್ದೇಶನದಲ್ಲಿ ಅತ್ಯುತ್ತಮವಾಗಿ ಬಂದಿದ್ದಾರೆ. ಲಾಸ್ಟಲ್ಲಿ ಸುದೀಪ್ ಅವರು ಬರ್ತಾರೆ. ಆ ಸುದೀಪ್ ಅವ್ರ ಜೊತೆಗೆ ಧ್ರುವ ಸರ್ಜಾ ಅವರು ಎಂಟ್ರಿ ಕೊಡ್ತಾರೆ. ಇನ್ನೂ ಅದ್ಭುತವಾಗಿ ಬರ್ತಾ ಇದೆ. ಈ ಎಲ್ಲರೂ ಚಿತ್ರರಸಿಕರು ನಮ್ಮ ಕನ್ನಡ ಚಿತ್ರರಂಗದ ಕಲಾಭಿಮಾನಿಗಳು ಕನ್ನಡ ಚಿತ್ರನ ಉಳಿಸಿ ಕನ್ನಡ ಚಿತ್ರನ ಬೆಳೆಸಿ ಅಂತ ನಮ್ಮ ಭಾರತ ಚಿತ್ರರಂಗಕ್ಕೆ ಇದರ ಒಂದು ಸಿನಿಮಾ ಬೇಕಾಗಿದೆ. ತುಂಬ ಭಾಳ ಚೆನ್ನಾಗಿ ಮೂಡಿಬಂದಿದೆ. ನಮ್ಮ ಹಳೆ ತಲೆಗಳು ನಮ್ಮ ದೊಡ್ಡೋಣ ಆಗಿರ್ಬೋದು, ಮತ್ತು ರಮೇಶ್ ಆಗಿರ್ಬೋದು, ರವಿಚಂದ್ರನ್ ಸರ್, ಪ್ರತಿಯೊಬ್ಬರು ಹಳೆಯ ಒಂದು ಕಲಾವಿದರು ಆದರೆ ಹೀರೋ ಕಲಾವಿದರುಗಳನ್ನ ಒಂದು ಕರ್ಕೊಂಬಂದು ಒಂದು ಒಳ್ಳೆಯ ಪ್ಲ್ಯಾಟ್ಫಾರ್ಮಲ್ಲಿ ಒಂದು ಒಳ್ಳೆಯ ಕ್ಯಾರೆಕ್ಟರ್ ಆಗಿ ಕೊಟ್ಟಿದ್ದಾರಲ್ಲ, ಭಾಳ ಅದ್ಭುತ. ಪ್ರೇಮ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಿದ್ದಾರೆ. ಅವ್ರ ಆಕ್ಷನ್ ಆಫ್ ಪ್ರಿನ್ಸ್ ಅಂತ ಏನು ಟೈಟ್ಲ್ ಇದೆಯೋ ಅದೇ ರೀತಿ ಒಳ್ಳೆ ಆಕ್ಷನ್ ಮೂವಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ದೊಡ್ಡ ತಾರ ಬಳಗನೇ ಇದೆ. ರವಿಚಂದ್ರನ್ ಸರ್ ಇದ್ದಾರೆ, ಸಂಜಯ್ ದತ್ ಸರ್ ಇದ್ದಾರೆ. ತುಂಬ ಚೆನ್ನಾಗಿ ಮೂವಿ ಬಂದಿದೆ. ಕರ್ನಾಟಕದ ಸೂಪರ್ ಸ್ಟಾರ್ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಅವರ KD ಚಿತ್ರ ಬಿಡುಗಡೆ ಆಗಿದ್ದು ಎಲ್ಲರೂ ಅಂದರೆ ಧ್ರುವ ಸರ್ಜಾ ಸರ್ ಅವರ ಫ್ಯಾನ್ಸ್ ಆಗಿರ್ಬೋದು, ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟದ ಎಲ್ಲ ರಾಜ್ಯಾಧ್ಯಕ್ಷಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಮತ್ತು ನಾಡಿನ ಜನತೆ ಒಟ್ಟಾಗಿ ಸೇರಿ ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ. ಭಾಳ ಅದ್ಭುತವಾಗಿ ಬಂದಿದೆ. ನಿಜವಾಗ್ಲೂ KD ಚಿತ್ರ ನಾವೇನು ಎಕ್ಸ್ಪೆಕ್ಟೇಷನ್ ಇತ್ತು ಅದಕ್ಕಿಂತ ಜಾಸ್ತಿನೇ ಬಂದಿದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಸೀನ್ ಟು ಸೀನು ಅದು ಒಂದು ಕಾಮಿಡಿ ಇರ್ಬೋದು, ಆ್ಯಕ್ಷನ್ ಇರ್ಬೋದು, ಸೆಂಟಿಮೆಂಟ್ ಇರ್ಬೋದು, ಮತ್ತು ಒಂದು ಎಮೋಷ್ನಲ್ ಇರ್ಬೋದು, ಮತ್ತು ಸೆಂಟಿಮೆಂಟ್ ಇರ್ಬೋದು. ಅಂದರೆ ಒಟ್ಟಾರೆಯಾಗಿ ಒಂದು ಪ್ಯಾಕೇಜ್ ರೀತಿಯಲ್ಲಿ ಈ ಒಂದು ಚಿತ್ರ ಕನ್ನಡಕ್ಕೆ ಒಂದು ಮೈಲುಗಲ್ಲಾಗುತ್ತೆ, ಕನ್ನಡಕ್ಕೆ ಒಂದು ಇನ್ನೊಂದು ಸಾಧನೆ ಆಗುತ್ತೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ ಕನ್ನಡ ಚಿತ್ರೋದ್ಯಮಕ್ಕೆ. ಯಾಕಂದರೆ ಈ ಥರ ಚಿತ್ರಗಳು ಸದಭಿವೃದ್ಧಿ ಚಿತ್ರಗಳು ಬರಬೇಕು. ಇವತ್ತು ಕನ್ನಡದ ಚಿತ್ರೋದ್ಯಮ ಇವತ್ತು ನೋಡಿರಬೇಕು, ಭಾರತ ಚಿತ್ರೋದ್ಯಮದಲ್ಲಿ ಕನ್ನಡ ಚಿತ್ರೋದ್ಯಮ ಕಡೆ ತಿರುಗಿ ನೋಡೋಂಥ ಲೆವೆಲ್ಗಾಗಿದೆ. ಯಾಕಂದರೆ ಇಂಥ ಅತ್ಯುತ್ತಮ ಚಿತ್ರಗಳು ಬರ್ತಾ ಇರೋದ್ರಿಂದ. ಹಾಗಾಗಿ ಧ್ರುವ ಸರ್ಜಾ ಸರ್ ಭಾಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಅವರು ಒಂದು ಕಾಮಿಡಿ ಸೆನ್ಸ್ ಇರ್ಬೋದು, ಮತ್ತು ಆ್ಯಕ್ಟಿಂಗ್ ಇರ್ಬೋದು, ಡೈಲಾಗ್ ಡೆಲಿವರಿ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಮತ್ತು ಫೈಟ್ ಇರ್ಬೋದು, ಆಮೇಲೆ ಅವರು ಡ್ಯಾನ್ಸಿಂಗ್ ಇರ್ಬೋದು, ಅಂದರೆ ಯಾವುದನ್ನು ಕೂಡ ಕಡಿಮೆ ಆಯಿತು ಅನ್ನೋ ಲೆವೆಲ್ಗೆ ಇಲ್ಲ. ಆ ರೀತಿಯಾಗಿ ಅದ್ಭುತವಾಗಿ ಒಂದು ಅಭಿನಯನ ಮಾಡಿದ್ದಾರೆ. ಅದೇ ರೀತಿ ಶಿಲ್ಪಾ ಶೆಟ್ಟಿ ಅವರು ಇರ್ಬೋದು, ಹಾಗೆ ನಟಿಯಾದಂಥ ರೇಷ್ಮಾ ಇರ್ಬೋದು, ರವಿಚಂದ್ರನ್ ಸರ್ ಇರ್ಬೋದು, ರಮೇಶ್ ಅರವಿಂದ್ ಸರ್ ಇರ್ಬೋದು, ಈಗ ನೆಕ್ಸ್ಟ್ ಪಾತ್ರಕ್ಕೆ ನಾವೆಲ್ಲ ಕುತೂಹಲ ಕಾಯ್ತಾ ಇರುವಂತಹ ಸುದೀಪ್ ಸರ್ ಅವರು ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಭಾಳ ಅದ್ಭುತವಾಗಿ ಈ ಒಂದು ಚಿತ್ರ ಮೂಡಿದೆ.